ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆದ್ಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಕೊಟನಾಯಕನಹಳ್ಳಿ. ಸೊ ಇದಿರೋದು ಕಿತ್ತೂರು ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ. ಸೊ ಯಾಕಪ್ಪ ಬಂದಿದ್ದೀವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ನಡೀತಿರೋದು ಜಾತ್ರೆ. 12 ವರ್ಷಕ್ಕೊಮ್ಮೆ ನಡೆಯುವಂತ ಜಾತ್ರೆ. ಬಟ್ ಈ ಸರಿ 16 ವರ್ಷನೇ ಆಗೋಯ್ತು. ಸೊ 12 ವರ್ಷಕ್ಕೊಂದ್ಸಲಿ ಜಾತ್ರೆ ನಡೆಯುತ್ತೆ ಈ ಕಿತ್ತೂರಲ್ಲಿ. ಸೊ ಈ ಜಾತ್ರೆ ಮಹೋತ್ಸವ ಆಲ್ರೆಡಿ 1 ವೀಕ್ ಇಂದ ನಡೀತಿದೆ. ಬಟ್ ನಾವು ಬಂದಿರೋದು ಭಾನುವಾರ, ರಥದ ದಿನ ತೇರ್ ಎಳಿತಾರೆ. ಅವತ್ತಿನ ದಿನ ಬಂದಿದ್ದೀವಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಅಂಡ್ ಅಲ್ಲಿ ಕ್ರೌಡ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಅಲ್ಲಿ ಮಲಗಕ್ಕಾಗ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರೋದಿಲ್ಲ ಅಂಡ್ ಮಗುನ್ ಕಟ್ಕೊಂಡು ಆಗೋದಿಲ್ಲ ಅಂತ ಹೇಳಿ ನಾವು ಭಾನುವಾರ ಬಂದು ಹಾಲ್ಟ್ ಆಗಿ ಸೋಮವಾರ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಈ ಪೂರ್ತಿ ಲಾಗ್ ಜಾತ್ರೆದು ಮಹೋತ್ಸವ ಆಗಿರುತ್ತೆ. ಅಂಡ್ ನಾನು ಬಂದಿಲ್ಲ ಅಂದ್ರೂ ಸಹ ಪ್ರೀವಿಯಸ್ ಡೇ ಅಲ್ಲಿ ಕೊಂಡ ಆಗಿದೆ, ಮತ್ತೆ ಯಾವ್ಯಾವ ರೀತಿ ಫಂಕ್ಷನ್ ಗಳು ನಡೆದಿದೆ ಅಂತ ಹೇಳಿ ಕ್ಲಿಪ್ಪಿಂಗ್ಸ್ ಪೂರ್ತಿನ ಈ ವಿಡಿಯೋದಲ್ಲಿ ಹಾಕೊಂತಾ ಹೋಗ್ತೀನಿ. ಸೊ ಫಸ್ಟ್ ಬಂದ ತಕ್ಷಣ ಟಿಫನ್ ಇತ್ತು. ಸೊ 3 ಹೊತ್ತು ಸಹ ಇಲ್ಲಿ ಅನ್ನದಾಸೋಹ ಇರುತ್ತೆ. ಟಿಫನ್ ಮಾಡ್ಕೊಂಡು ದರ್ಶನಕ್ಕೆ ಬಂದುಬಿಟ್ವಿ. ಆಮೇಲೆ ಅಂದರೆ ಕ್ರೌಡ್ ಜಾಸ್ತಿ ಆಗಿ ಹೋಗ್ತಾರೆ. ಆಮೇಲೆ ರಥ ಬೇರೆ ತೇರು ಬೇರೆ ಎಳಿತಾರಲ್ಲ, ಸೊ ದರ್ಶನ ಮಾಡಬೇಕು ಅಂತ ಹೇಳಿ ದರ್ಶನಕ್ಕೆ ಬಂದುಬಿಟ್ವಿ. ಸೊ ಇನ್ನೊಂದ್ಸಲಿನೂ ಪೂಜೆ ಮಾಡಿಸ್ಬೇಕು, ಅದು ನಿಧಾನವಾಗಿ ಸಾಯಂಕಾಲದಾಗ ಮಾಡಿಸೋಣ ಅಂತ ಹೇಳಿ ದರ್ಶನ ಬಂದಿದ್ದೀವಿ. ಫುಲ್ಲು ಸೌಂಡ್ ಇದೆ. ಸೊ ನೋಡಿ ಎಷ್ಟು ಜನ ಕ್ಯೂ ಇದ್ದಾರೆ ಅಂತ ಹೇಳಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಬನ್ನಿ ನೀವು ದರ್ಶನನ ಪಡ್ಕೊಳ್ಳಿ. ಸೊ ಇದು ಬಂದು ಪ್ರೀವಿಯಸ್ ಡೇ ಕೊಂಡ ನಡೀತಿರೋದು, ಕೊಂಡಕ್ಕೆ ತಯಾರು ಮಾಡ್ತಿರೋಂತಹ ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡಿರೋದು. ಸೊ ಇದಾದ್ಮೇಲೆ ನಾವು ದರ್ಶನ ಆದಮೇಲೆ ಬಂದು ಇಲ್ಲಿ ಕೂತ್ಕೊಂಡ್ವಿ, ಇಲ್ಲಿ ರಥದ ಹತ್ರ ಕೂತ್ಕೊಂಡ್ವಿ. ಬಿಕಾಸ್ ಇಲ್ಲಿ ಇನ್ನೂ ರೆಡಿ ಮಾಡ್ತಾಯಿದ್ರು ರಥಕ್ಕೆ. ಸೊ ಹೆಂಗೋ ತಣ್ಣಗಿರುತ್ತೆ, ಮತ್ತು ಇಲ್ಲೆಲ್ಲ ಭಜನೆಗಳಾಗಿರ್ಬೋದು ಮತ್ತು ಹಾಡುಗಳಾಗಿರ್ಬೋದು ಹಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಬಿಸಿಲು ಗಾಯ್ಸ್, ಫುಲ್ಲು ಬಿಸಿಲು ಅಂದರೆ ಓಡಾಡೋಕ್ಕೆ ಆಗ್ತಾರಲ್ಲ, ಕಾಲೆಲ್ಲ ಕೆಂಡ ಥರ ಸುಡ್ತಿತ್ತು. ಸೊ ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಬಂದಿದ್ರು. ನಮ್ಮ ಅಮ್ಮ ಮೊದಲೇ ಬಂದು ಹೋಗ್ಬಿಟ್ಟಿದ್ರು ಪೂಜೆ ಮಾಡಿಸ್ಕೊಂಡು. ಆದ್ದರಿಂದ ನಮ್ಮ ಜೊತೆನೂ ಹೆಂಗೋ ಅವ್ರ ಜೊತೆ ಆಟ ಆಡ್ಕೊಂಡು ಇದ್ಲು. ಸೊ ಅದಕ್ಕೆ ನಾವು ತೇರ ಹತ್ರನೇ ಕುತ್ಕೊಂಡ್ಬಿಟ್ವಿ. ಆಮೇಲೆ ಜನ ಕ್ರೌಡ್ ತುಂಬ್ಕೊಂಡ್ಬಿಡ್ತಾರೆ ಅಂತ ಹೇಳಿ ತೇರ ಹತ್ರನೇ ಕುತ್ಕೊಂಡ್ವಿ. ಸೊ ಈ ವಿಡಿಯೋದಲ್ಲಿ ಪೂರ್ತಿ ಕ್ಲಿಯರಾಗಿ ನೋಡಿ ತೇರನ್ನ ಯಾವ ರೀತಿ ರೆಡಿ ಮಾಡ್ತಾರೆ, ದೇವ್ರನ್ನ ಹೇಗೆಲ್ಲ ಕುಡಿಸ್ತಾರೆ, ಹೇಗೆಲ್ಲ ಹೇಳಿತಾರೆ ಅಂತ ಹೇಳಿ ಎಂಡವರೆಗೂ ನೋಡಿ. ಎಲ್ಲೂ ಸಹ ಇದು ಮಾಡಬೇಡಿ, ಫಾರ್ವರ್ಡ್ ಮಾಡಬೇಡಿ, ಪೂರ್ತಿ ಎಂಡವರೆಗೂ ವಿಡಿಯೋನ ನೋಡಿ. ಸೊ ದೇವ್ರನ್ನ ತಂದು ಒಳಗಡೆ ಕೂರಿಸಿದ್ದಾರೆ. ಒಂದು ಬನಶಂಕರಮ್ಮ, ಇನ್ನೊಂದು ಕೊಲ್ಲಾಪುರದಮ್ಮ, ಎರಡನ್ನೂ ತಂದು ಕೂರಿಸಿದ್ದಾರೆ. ಸೊ ಇವಾಗ ಅಲ್ಲಿ ಅಂದರೆ ಕುಂಬಳಕಾಯನ್ನು ಹೊಡೆದು ಆಮೇಲೆ ತೇರನ್ನ ಎಳಿತಾರೆ. ಸೊ ಅದನ್ನು ಸಹ ವಿಡಿಯೋದಲ್ಲಿ ಪೂರ್ತಿ ಎಂಡವರೆಗೂ ನೋಡಿ.
ಸೊ ಇದು ನೈಟ್ ಗಾಯಸ್ ತೇರಲ್ಲಿ ತಕ್ಷಣ ಊಟಕ್ಕೆ ಹೋಗ್ತೀವಿ, ಆಮೇಲೆ ಅಲ್ಲೇ ಕೂತ್ಕೊಂಡು ಇದು ನೈಟ್ ಊಟಕ್ಕೆ ಬರ್ತಾ ಇರೋದು. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ವೀಡಿಯೋಸ್ಗಳು ಮಾಡೋದಕ್ಕಾಗೋದಿಲ್ಲ ನಾನು, ಮತ್ತು ಮಗು ಬೇರೆ ಇತ್ತಲ್ಲ. ಸೊ ಅವ್ರು ಬಿಸಿಲಿಗೆ ಅಳ್ತಿದ್ಲು, ಅವಳಿಗೆ ಹೊಟ್ಟೆ ಎಸ್ತಿತ್ತು ಅಂತ ಹೇಳಿ ಅವಳಿಗೆ ಊಟ ಮಾಡ್ಸೋಕೆ ಕರ್ಕೊಂಡು ಹೋದೆ. ಇವಾಗ ನೈಟ್ ಜಾತ್ರೆ ನೋಡೋಣ ಅಂತ ಬಂದಿದ್ದೀವಿ. ಊಟ ಮಾಡಿಕೊಂಡು ಆಮೇಲೆ ಬನ್ನಿ ಲೈಟಿಂಗ್ ಹೇಗಿದೆ, ಜಾತ್ರೆಲಿ ಏನೇನಿದೆ ಏನೇನಿಲ್ಲ ಅಂತ ಹೇಳಿ ತೋರಿಸ್ತಾ ಹೋಗ್ತೀವಿ. ಸೊ ಫೈನಲಿ ಎಲ್ಲನೂ ಸಕ್ಸಸ್ಫುಲ್ಲಾಗಿ ಆಯಿತು. ನಾಳೆ ಬಂದುಬಿಟ್ಟು ಇದಿದೆ, ಅಂದರೆ ಶಸ್ತ್ರಪೂಜೆ ಇದೆ. ಸೊ ಅದನ್ನು ಸಹ ವಿಡಿಯೋ ನಾನು ಹಾಕ್ತೀನಿ, ಕ್ಯಾಪ್ಚರ್ ಮಾಡಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಹೋಗಲಿ ಹಬ್ಬ ಇದೆ. ಸೊ ಟೋಟಲಾಗಿ ಒಂದು ವಾರದವರೆಗೂ ನಡೆಯುವಂತಹ ಒಂದು ಜಾತ್ರೆ ಅಂದ್ರೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಸೊ ನೋಡಿ ಇದೆಲ್ಲ ಏನೇನಾಯಿತು ಅಂತ ಹೇಳಿ ಹಿಂದಿನ ದಿನದ್ದು, ಶುಕ್ರವಾರ ಗುರುವಾರ ನಡೆದಿರೋ ಅಂಥದ್ದು. ಸೊ ನೋಡಿ ಎಂಜಾಯ್ ಮಾಡಿ. ಸೊ ಜಾತ್ರೆಲಿ ನಮ್ಮ ಜೊತೆಗೂ ಕೆಲವೊಂದು ಗೇಮ್ಸ್ಗಳಿತ್ತು. ಸೊ ಅವಳಿಗೂ ಸಹ ಆಡಿಸಿದ್ವಿ, ಅವಳು ಸಹ ಖುಷಿ ಪಟ್ಟಳು. ಸೊ ನಾವು ಜಾತ್ರೆ ನೋಡಿಕೊಂಡು ವಾಪಸ್ಸು ಮಲಗೋಣ ಅಂತ ಹೋದ್ವಿ. ಫುಲ್ ಸ್ಟ್ರೈನ್ ಆಗಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ವಿ. ನಾವು ಮೇಲೆ ಟ್ರಾವೆಲ್ ಮಾಡಿದ್ವಲ್ಲ, ಒಂಚೂರು ಸಹ ಕೂತಿಲ್ಲ. ಈ ಬಿಸಿಲಿಗಂತೂ ಫುಲ್ ಸ್ಟ್ರೈನ್ ಆಗ್ತಾಯಿತ್ತು. ಸೊ ಮಲ್ಕೊಬೇಕು. ನೆಕ್ಸ್ಟ್ ಡೇ ಹೇಗಿರುತ್ತೆ ಅಂತ ಹೇಳಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ಮರ್ಚಾಗಿರುತ್ತೆ ವಿಡಿಯೋ. ಸೊ ನೀವೇ ನೋಡಿ, ಎಂಡವರೆಗೂ ನೋಡಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದು ನೆಕ್ಸ್ಟ್ ಡೇ ಅಭಿಷೇಕದ ವಿಡಿಯೋ. ಸೊ ಅಭಿಷೇಕ ಕೊಟ್ಟಿದ್ದರು. ಸೊ ಅಭಿಷೇಕ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಅಭಿಷೇಕ ಆದಮೇಲೆ ಮಹಾಮಂಗಳಾರತಿ ಪೂಜೆ ಇರುತ್ತೆ, ಅದಾದಮೇಲೆ ಶಸ್ತ್ರಪೂಜೆ ಅಂತ ಇರುತ್ತೆ. ಅದನ್ನು ಸಹ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕಿರ್ತೀವಿ. ಸೊ ನಾವು ಇವತ್ತು ಹೊರಡ್ತಾ ಇದ್ದೀವಿ. 2:30 ಟ್ರೈನ್ ಬುಕ್ ಆಗಿದೆ. ಸೊ 2:30 ಒಳಗಡೆ ಎಷ್ಟು ಕ್ಯಾಪ್ಚರ್ ಮಾಡೋದಕ್ಕಾಗುತ್ತೋ ಅದನ್ನು ಕ್ಯಾಪ್ಚರ್ ಮಾಡಿ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಿಮಗೆ ಆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸುರೇಶ್ವರಿ ಶ್ರೀ ಮಹಾಶಂಕರಿ ದೇವತಾಭ್ಯೋ ನಮಃ. ಓಂ ಇಷ್ಟುದಂಡಂ ಸಮದ್ಯೋತಂ ದಿವ್ಯ ಶಂಕರಾಮಯಂ ಸ್ಥಾಪಯಾಮಿ. ಮಹಾಭಕ್ತ ಪಿತಾಭವ ಸುರೇಶ್ವರಿ ಶ್ರೀ ಮಹಾಶಂಕರಿ ದೇವತಾಭ್ಯೋ ನಮಃ. ಶರ್ಕರಾಚಾರಂ ಸಮರ್ಪಯಾಮಿ. ಓಂ ಹರಿದ್ರಾಚೂರ್ಣ ಕುಂಕುಮ